ಬಂದಿದ್ದೀವಿ. 7ನೇ ತರಗತಿಯಿಂದ ಪಾಸ್ ಆಗಿ 8ನೇ ತರಗತಿ ಅಲ್ವಾ. ಸೊ ಈಗ ನಾವು ಮೊದಲನೇದಾಗಿ ನಿಮಗೆ ಬ್ರಿಡ್ಜ್ ಕೋರ್ಸ್ ಅಂದ್ರೆ ಸೇತುಬಂಧ ಅಲ್ವಾ. ಸೊ ನಾವು ಇಂದಿನ ತರಗತಿಯಲ್ಲಿ ಏನು ಕಲಿತಿದ್ದೇವೋ ಅದನ್ನು ಮುಂದಿನ ತರಗತಿಯ ಪಾಠಗಳಿಗೆ ಅನ್ವಯಿಸಿಕೊಳ್ಳೋದು ಅಂದ್ರೆ ನೆನಪಿಸಿಕೊಂಡು ಮುಂದಿನ ತರಗತಿ ಪಾಠಗಳನ್ನ ಕಲಿಯೋದು ಅಲ್ವಾ. ಸೊ ಅದಕ್ಕೆ ನಾವೇನು ಕಲಿತೀವಿ, ಸೇತುಬಂಧ ಅಂತ ಕಲಿತೀವಿ. ಆಂಗ್ಲ ಭಾಷೆಯಲ್ಲಿ ಏನಂತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ ಅಲ್ವಾ. ಇಂಗ್ಲಿಷ್ ನಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಸೊ ಈಗ ಸೇತುಬಂಧ ನೀವು 6ನೇ ತರಗತಿ 7ನೇ ತರಗತಿಯಲ್ಲಿ ಕೂಡ ಮಾಡಿರ್ತಾರೆ ನಿಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ ಅಲ್ವಾ. ಹಂಗೆ ನಾವು ಕೂಡ ಈಗ 8ನೇ ತರಗತಿಯಲ್ಲಿ ನಿಮಗೆ ಮತ್ತೆ ಪ್ರಾರಂಭದಲ್ಲಿ ಬ್ರಿಡ್ಜ್ ಕೋರ್ಸ್ ಅನ್ನ ಮಾಡ್ತೀವಿ. ಸೊ ಈಗ ನಾನು ಸಮಾಜ ವಿಜ್ಞಾನ ವಿಷಯ ಬ್ರಿಡ್ಜ್ ಕೋರ್ಸ್ ಅನ್ನ ಅಥವಾ ಸೇತುಬಂಧನ ಪ್ರಾರಂಭಿಸ್ತಾ ಇದ್ದೇನೆ. ಸೊ ಈಗ ನಿಮ್ಗೆ ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಮನೆಗಳಿದ್ದಾವೆ. ಇದಾವೆ ಅಲ್ವಾ, ಸ್ವಂತ ಮನೆಗಳ ಹೌದು. ಹಂಗೆ ಹೊಲ ಎಲ್ಲ ಇದೆಯಾ, ಗದ್ದೆ ಹೊಲ ತೋಟ ಇದೆಯಲ್ಲ. ಸೊ ಈಗ ನಿಮ್ಮ ಮನೆ ಇದೆ, ಗದ್ದೆ ಹೊಲ ತೋಟ ಇವೆಲ್ಲ ಇದಾವೆ. ಸೊ ಇವೆಲ್ಲ ನಿಮ್ಮವೇ ಅಥವಾ ನಿಮ್ಮ ತಂದೆ ಹೆಸರಿನಲ್ಲಿಯೇ ಇದಾವೆ ಅಂತ ಹೇಳಲಿಕ್ಕೆ ಏನು ಆಧಾರ ಇದೆ ನಿಮ್ಮ ಹತ್ರ? ಈಗ ಮನೆ ಅಲ್ವಾ, ನಿಮ್ ಸ್ವಂತ ಮನೆ ಅಂತ ಹೇಳಿದ್ರಲ್ವಾ. ಈಗ ಸ್ವಂತ ಮನೆ ನಿಮ್ದೆ ಅಂತ ಹೇಳಿಕ್ಕೆ ಏನ್ ಆಧಾರ? ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಮನೆ ಹೇಳ್ತಾರಪ್ಪ, ನಿಮ್ದಲ್ಲ ಇದು ಮನೆ ನಮ್ದು ಅಂತೇಳಿ ಹೇಳಿಕ್ಕೆ ಪ್ರಯತ್ನ ಪಡ್ತಾನೆ, ನಿಮ್ಮ ಮನೆಯನ್ನ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಅವಾಗ ನೀವ್ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಮನೆ ನಮ್ಮ ಹೆಸರಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ಬಾಯಿ ಮಾತಿನಲ್ಲಿ ಹೇಳಿದ್ರೆ ವ್ಯಕ್ತಿ ನಂಬಲ್ಲಪ್ಪ, ಅವಾಗ ಏನ್ ಮಾಡ್ತೀರಿ? ಪೇಪರ್ ಅಲ್ಲ, ಅದನ್ನೊಂದು ದಾಖಲೆ ಕೊಟ್ಟಿರ್ತಾರಲ್ವಾ ನಿಮ್ದೆ ಮನೆ ಅನ್ನೋದಕ್ಕೆ, ಅದಕ್ಕೆ ಏನಂತ ಕರೀತಾರೆ? ಪಟ್ಟ, ಮನೆ ಪಟ್ಟ ಅಲ್ವಾ. ಕೇಳಿದ್ರೆ ಹೆಸರನ್ನ ಮನೆ ಪಟ್ಟ ಅಂತ ಕರೀತಾರೆ. ಸೊ ನಿಮ್ದೇ ಮನೆ ಅನ್ನೋದಕ್ಕೆ ಸರ್ಕಾರ ಆ ಜಾಗ ನಿಮ್ದು, ಆ ಜಾಗದಲ್ಲಿರುವಂತ ಮನೆ ನಿಮ್ದು ಅಂತ ಅನ್ನೋದಕ್ಕೆ ಕೃಷ್ಣ ತಿರುಗು ಆಯ್ತಾ. ಸೊ ಪಟ್ಟ ಅಂತ ಕೊಟ್ಟಿರ್ತಾರೆ. ಆ ಪಟ್ಟದಲ್ಲಿ ನಿಮ್ಮ ತಾತನ ಹೆಸರು, ನಿಮ್ಮ ತಂದೆ ಹೆಸರು ಅಲ್ವಾ. ಸೊ ಮತ್ತೆ ನಿಮ್ಮ ಮನೆ ಇರುವಂತ ಜಾಗ ಅಲ್ವಾ. ಸೊ ಎಷ್ಟು ಸುತ್ತಳತೆ ಉದ್ದ ಅಗಲ ಎಲ್ಲ ಹೊಂದಿದೆ ಅಂತೇಳಿ ಆ ಪಟ್ಟದಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ವೇನಾ. ಆ ದಾಖಲೆಯನ್ನ ನೀವು ಆ ವ್ಯಕ್ತಿ ತೋರಿಸಿದಾಗ ಏನ್ ಮಾಡ್ತಾನೆ, ಆ ವ್ಯಕ್ತಿ ಹೌದಪ್ಪ ಮನೆ ಇವ್ರದೇನೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾನೆ ಅಲ್ವಾ. ಸೊ ಅದು ದಾಖಲೆ, ಹಿಂದೆ ಮನೆ ಅಂತ ಹೇಳೋದಕ್ಕೆ ಇರುವಂತ ದಾಖಲೆ. ಸೊ ಹಂಗೆ ಈಗ ಹೊಲ ಗದ್ದೆ ತೋಟ ಅಂತ ಎಲ್ಲ ಹೇಳಿದ್ರಲ್ವಾ, ಅವು ಕೂಡ ನಿಮ್ಮ ಹೆಸರಿನಲ್ಲಿ ಇದಾವೆ. ನಿಮ್ಮವೇ ಕೇಳಲಿಕ್ಕೆ ಏನ್ ಆಧಾರ ಇದೆ ನಿಮ್ಗೆ? ಏನ್ ದಾಖಲೆ ಇದೆ? ಪಹಣಿ ಪತ್ರ ಅಲ್ವಾ. ಪಹಣಿ ಪತ್ರ ಅಂತ ಅದೇ ಜಮೀನು ರೆಕಾರ್ಡ್ ಅಂತ ಕರಿತೀವಲ್ಲ, ರೆಕಾರ್ಡ್ ಅಂತ. ಸೊ ಆ ಜಮೀನ್ ಆಗಿರ್ಬೋದು, ಆ ತೋಟ ಆಗಿರ್ಬೋದು, ಅಥವಾ ಗದ್ದೆ ಹೊಲ ಆಗಿರ್ಬೋದು, ಇವು ನಮ್ಮ ಹೆಸರಿನಲ್ಲೇ ಇದಾವೆ, ನಮ್ಮವೇ ಅಂತ ಹೇಳಲಿಕ್ಕೆ ನಮಗೆ ಸರ್ಕಾರ ಪಹಣಿ ಪತ್ರವನ್ನು ಕೊಟ್ಟಿದ್ದಾರೆ ಅಲ್ವಾ. ಸೊ ಅದನ್ನ ನಾವು ತೋರಿಸ್ಬಿಟ್ಟು ಏನ್ ಮಾಡ್ಬೋದು, ಇದು ನಮ್ದೇ ಅಂತೇಳಿ ಸಾಬೀತನ್ನ ಪಡಿಸ್ಬೋದು. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಈಗ ಮನೆ ಪಟ್ಟ ಇದೆ, ಹೊಲ ಗದ್ದೆ ಜಮೀನು ನಮ್ದೇ ಅಂತ ಹೇಳಲಿಕ್ಕೆ ಪಹಣಿ ಪತ್ರ ಇದೆ, ಅವಕ್ಕೆ ನಾವ್ ಏನಂತ ಕರಿತೀವಿ? ಆಧಾರಗಳು. ಏನಂತ ಕರಿತೀವಿ? ಆಧಾರಗಳು ಅಂತ ಕರಿತೀವಿ. ಆಧಾರಗಳು ಅಂತೇಳಿ ಕರಿತೀವಿ. ಸೊ ಈ ಆಧಾರಗಳು ಮನೆನೂ ನಮ್ಮದೇ, ತೋಟ ಗದ್ದೆ ಹೊಲ ಇವೆಲ್ಲವೂ ಕೂಡ ನಮ್ಮವೇ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ಇರುವಂತ ದಾಖಲೆಗಳು ಅಥವಾ ಆಧಾರಗಳು ಅಲ್ವಾ. ಇವು ದಾಖಲೆಗಳು ಅಂತ ಕರೀತಾರೆ. ದಾಖಲೆಗಳು ಆಧಾರಗಳು ಅಂತ ಕರಿತೀವಿ. ಹಾಗೇನೆ ನಮ್ಮ ದೇಶದ ಇತಿಹಾಸ ಏನಿದೆಯಲ್ಲ, ಆ ಇತಿಹಾಸವನ್ನ ಬರೆಯಲಿಕ್ಕೆ ಇತಿಹಾಸಕಾರರಿಗೆ ಏನ್ ಬೇಕು? ದಾಖಲೆಗಳು ಬೇಕು ಅಲ್ವೇನಾ. ಇತಿಹಾಸವನ್ನ ಬರೆಯಲಿಕ್ಕೆ ಇತಿಹಾಸಕಾರರಿಗೆ ಏನ್ ಬೇಕು? ಆಧಾರಗಳು ಬೇಕು ಅಥವಾ ದಾಖಲೆಗಳು ಬೇಕು. ಹಾಗಾದ್ರೆ ಆಧಾರಗಳು ಎಂದರೇನು ಅಂತ ನಮಗೆ ಗೊತ್ತಾಗ್ಬೇಕಲ್ವಾ. ಹಂಗಂದ್ರೆ ಏನಂತ ಬರ್ಕೊಳ್ಳಿ. ಆಧಾರಗಳು ಅಂದ್ರೆ ಏನು ಅಂತ, ಚರಿತ್ರೆಯ
ಆಧಾರಗಳು ಬೇಕು. ಚರಿತ್ರೆಯ ರಚನೆಗೆ ಏನ್ ಬೇಕು? ಆಧಾರಗಳು ಬೇಕು. ಆಧಾರಗಳು ಏಕೆ ಬೇಕು? ಆಧಾರಗಳು ಏಕೆ ಬೇಕು? ಚರಿತ್ರೆಯನ್ನ ರಚನೆ ಮಾಡಲು ಅಲ್ವಾ? ಉಲ್ಟ ಉತ್ತರನೇ ಪ್ರಶ್ನೆ, ಪ್ರಶ್ನೆನೇ ಉತ್ತರ. ಈಗ ನಮ್ಗೆ ಆಧಾರಗಳು ಎಂದರೇನು ಅಂತ ಗೊತ್ತಾಯ್ತಲ್ವಾ? ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನೇ ನಾವು ಆಧಾರಗಳು ಎಂದು ಕರೆಯುತ್ತೇವೆ ಅಂತೇಳಿ. ಹಾಗಾದ್ರೆ ಆಧಾರಗಳು ನಿಮ್ಗೆ ಏನ್ ಬೇಕು? ಚರಿತ್ರೆಯನ್ನ ರಚನೆ ಮಾಡಲು ಅಲ್ವಾ? ಚರಿತ್ರೆಯನ್ನು ರಚನೆ ಮಾಡಲು ಆಧಾರಗಳು ಬೇಕು ಅಲ್ವಾ? ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಆಧಾರಗಳು ಇಲ್ಲದೆ ಇತಿಹಾಸವಿಲ್ಲ. ಯಾಕೆ? ಆಧಾರ ಇದ್ರೆ ಆಧಾರ ಇದ್ರೇನೆ ಇತಿಹಾಸ ರಚನೆ ಮಾಡ್ಲಿಕ್ಕೆ ಕೊಡೋದು ಅಲ್ವಾ? ಆಧಾರ ಇದ್ರೇನೆ ಇತಿಹಾಸವನ್ನ ಇತಿಹಾಸಕಾರರು ಬರೆಯಕ್ಕೆ ಸಾಧ್ಯ. ಸೊ ಅದನ್ನೆಲ್ಲರೂ ನಾವೆಲ್ಲರೂ ಒಪ್ಕೊಳ್ಳಿಕ್ಕೆ ಓದಲಿಕ್ಕೆ ಸಾಧ್ಯ. ಸೊ ಆಧಾರಗಳು ಇಲ್ಲ ಅಂದ್ರೆ ಅದು ಇತಿಹಾಸವನ್ನ ನಾವು ಯಾರು ಕೂಡ ಅದನ್ನ ಒಪ್ಕೊಳ್ಳೋದು ಇಲ್ಲ ಅಲ್ವಾ? ಸೊ ಆಧಾರ ಇತಿಹಾಸ ರಚನೆಗೆ ಬಹಳನೇ ಮುಖ್ಯ ಅನ್ನೋದು. ಹಾಗೆ ಒಬ್ಬ ಮನುಷ್ಯನ ದೇಹಕ್ಕೆ ಅಸ್ಥಿ ಪಂಜರ ಎಷ್ಟು ಮುಖ್ಯನೋ ಅಲ್ವೇನೋ, ಮನುಷ್ಯನ ದೇಹದಲ್ಲಿ ಅಸ್ಥಿ ಪಂಜರ ಅನ್ನೋದು ಎಷ್ಟು ಮುಖ್ಯನೋ ಹಂಗೆ ಇತಿಹಾಸಕ್ಕೆ ಆಧಾರಗಳು ಅಷ್ಟೇ ಮುಖ್ಯ ಅಲ್ವಾ? ಆಧಾರಗಳು ಅಷ್ಟೇ ಮುಖ್ಯ ಅಲ್ವಾ? ಸೊ ಹಾಗಾಗಿ ನಮಗೆ ಚರಿತ್ರೆಯನ್ನ ರಚನೆ ಮಾಡಲಿಕ್ಕೆ ಬೇಕಾಗುವಂತ ಮೂಲ ಸಾಮಗ್ರಿಗಳನ್ನ ನಾವು ಆಧಾರಗಳನ್ನು ಕರೀತೀವಿ. ಆಧಾರಗಳು ಇಲ್ಲದೆ ಇತಿಹಾಸವನ್ನ ರಚಿಸಲು ಸಾಧ್ಯ ಇಲ್ಲ. ಮಾನವನ ದೇಹಕ್ಕೆ ಅಸ್ಥಿ ಪಂಜರ ಎಷ್ಟು ಮುಖ್ಯನೋ ಹಾಗೆ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಆಧಾರಗಳು ಕೂಡ ಅಷ್ಟೇ ಮುಖ್ಯ. ಆಯ್ತಾ? ಸೊ ಈಗ ನಮಗೆ ಆಧಾರಗಳು ಎಂದರೆ ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ಆಧಾರಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ. ನೀವು ಆಧಾರಗಳ ವಿಧಗಳು. ಆಧಾರಗಳಲ್ಲಿ 2 ವಿಧಗಳಿವೆ. ಎಷ್ಟು ವಿಧಗಳಿವೆ? 2 ವಿಧಗಳಿವೆ. ಆಧಾರಗಳಲ್ಲಿ 2 ವಿಧಗಳು ಅಲ್ವಾ? ಒಂದು ಸಾಹಿತ್ಯಿಕ ಆಧಾರಗಳು. ಆಯ್ತಾ? ಸಾಹಿತ್ಯಿಕ ಆಧಾರಗಳು. ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರಾಕ್ತನ ಆಧಾರಗಳು. ಪ್ರಾಕ್ತನ ಆಧಾರಗಳು. ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು. ಇವು ಆಧಾರಗಳ 2 ವಿಧಗಳು. ಆಯ್ತಾ? ಸೊ ಈಗ ನಾವು ಸಾಹಿತ್ಯಿಕ ಆಧಾರಗಳು ಇದೆಯಲ್ಲ ಅದರಲ್ಲಿ ಮತ್ತೆ 2 ವಿಧಗಳನ್ನ ನೋಡ್ತೀವಿ. ಇದರಲ್ಲಿ ಮತ್ತೆ 2 ವಿಧಗಳಿದ್ದಾವೆ. ಯಾವುದರಲ್ಲಿ? ಸಾಹಿತ್ಯಿಕ ಆಧಾರಗಳಲ್ಲಿ. ಆಧಾರಗಳಲ್ಲಿ ಎಷ್ಟು ವಿಧಗಳಿದ್ದಾವೆ? 2 ವಿಧಗಳು. ಯಾವ್ಯಾವು? ಸಾಹಿತ್ಯಿಕ ಆಧಾರಗಳು, ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು. ಆಯ್ತಾ? ಸೊ ಈಗ ಒಂದನೇ ಆಧಾರ ಇದೆಯಲ್ವಾ ಸಾಹಿತ್ಯಿಕ ಆಧಾರಗಳು ಅಥವಾ ಸಾಹಿತ್ಯ ಆಧಾರಗಳು ಅಂತ ಕರೀತೀವಲ್ವಾ? ಇದರಲ್ಲಿ ಎಷ್ಟು ವಿಧಗಳಿದ್ದಾವೆ? 2 ವಿಧಗಳು. ಆ 2 ವಿಧಗಳು ಯಾವ್ದು ಅಂತ ಬರ್ಕೊಳ್ಳೋಣ ನೀವು. ಆಯ್ತಾ? ಒಂದು ದೇಶೀಯ ಸಾಹಿತ್ಯ ಆಧಾರಗಳು. ದೇಶೀಯ ಸಾಹಿತ್ಯ ಆಧಾರಗಳು. 2 ವಿದೇಶೀಯ ಸಾಹಿತ್ಯ ಆಧಾರಗಳು. ವಿದೇಶೀಯ ಸಾಹಿತ್ಯ ಆಧಾರಗಳು ಅಲ್ವಾ? ಸೊ ಇವು ಸಾಹಿತ್ಯಿಕ ಆಧಾರಗಳು ಅಥವಾ ಸಾಹಿತ್ಯ ಆಧಾರಗಳಲ್ಲಿ 2 ವಿಧಗಳು. ದೇಶೀಯ ಸಾಹಿತ್ಯ
ದೇಶೀಯ ಪ್ರಜೆ ಅಂತ ಕರಿತೀವಲ್ವಾ. ಹಂಗೆ ದೇಶೀಯರು ಅಂದ್ರೆ ಆ ದೇಶದ ಎಲ್ಲ ಜನರು, ದೇಶದಲ್ಲಿ ವಾಸ ಮಾಡುವಂತ ಎಲ್ಲಾ ಜನರನ್ನ ನಾವು ದೇಶೀಯರು, ಆ ದೇಶೀಯರು ಅಂತ ಕರಿತೀವಲ್ವಾ. ಹಂಗೆ ನಮ್ಮ ದೇಶದಲ್ಲೇ ಇರುವಂತ ಜನರು ಅಥವಾ ಇತಿಹಾಸಕಾರರು ಅಥವಾ ಭಾರತೀಯರಿಂದಲೇ ರಚನೆಗೊಂಡಂತಹ ಸಾಹಿತ್ಯವನ್ನ ನಾವೇಂತ ಕರಿತೀವಿ? ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಭಾರತೀಯರಿಂದಲೇ ರಚನೆಗೊಂಡ ಸಾಹಿತ್ಯ, ಇದನ್ನು ಏನಂತ ಕರಿತೀವಿ? ದೇಶೀಯ ಸಾಹಿತ್ಯ ಅಂತ ಕರೆಯುತ್ತೇವೆ ಅಲ್ವಾ. ಈ ದೇಶೀಯ ಸಾಹಿತ್ಯವನ್ನು ರಚನೆ ಮಾಡಬೇಕಲ್ಲ, ಆ ರಚನೆ ಮಾಡಲಿಕ್ಕೆ ಸಹಾಯಕವಾದಂತಹ ಆಧಾರಗಳನ್ನು ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ. ಭಾರತೀಯರಿಂದಲೇ ರಚನೆಗೊಂಡಂತಹ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಆ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ನಮಗೆ ಸಾಕಷ್ಟು ಆಧಾರಗಳೇನಾಗಿವೆ? ಸಹಾಯಕವಾಗುತ್ತದೆ ಅಲ್ವಾ. ಸೊ ಅಂತಹ ಆಧಾರಗಳನ್ನು ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ. ಹಾಗಾದ್ರೆ ನಮ್ಮ ಭಾರತದ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಸಹಾಯಕವಾಗಿರುವಂತಹ ಆಧಾರಗಳು ಯಾವ್ಯಾವು ಅಲ್ವಾ? ಯಾವ್ಯಾವ ಇದಾವೆ ಅಂತೇಳಿ ನಿಮ್ಗೆ ಗೊತ್ತಾಗ್ಬೇಕಲ್ವಾ. ನೋಡಿ, ನಮ್ಮ ದೇಶದಲ್ಲಿ ಏನು ರಾಜಮನೆತನಗಳ ಆಳ್ವಿಕೆ ಇತ್ತು, ಅದು ಹಿಂದೆ ಇರ್ತಕ್ಕಂಥ ಜನರಾಗಿರ್ಬೋದು, ಅಲ್ಲ ಅದು ಹಿಂದೆ ಇರ್ತಕ್ಕಂಥ ಓದು ಬರಹ ಜಾಸ್ತಿ ಬರದೇ ಇರ್ತಕ್ಕಂಥ ಅನಕ್ಷರಸ್ಥರು ಅಂತ ಕರಿತೀವಲ್ಲ, ಅಂಥವ್ರ ಆಳಿರುವಂತಹ ಜಾನಪದ ಗೀತೆಗಳಾಗಿರ್ಬೋದು, ಲಾವಣಿಗಳಾಗಿರ್ಬೋದು ಅಲ್ವಾ. ಸೊ ಇವೆಲ್ಲವೂ ಕೂಡ ಏನಾಗಿದ್ದಾವೆ? ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಆಧಾರಗಳಾಗಿ ದೊರೆತಿದೆ. ಸೊ ಆ ತರದ ಒಂದು ಜಾನಪದ ಗೀತೆಗಳು, ಲಾವಣಿಗಳು, ಐತಿಹ್ಯಗಳು, ಆಮೇಲೆ ಕವಿಗಳು ಬರೆದಿರುವಂತಹ ಕೃತಿಗಳು, ಗ್ರಂಥಗಳು ಅಲ್ವಾ. ಸೊ ಇವು ಕೂಡ ನಮಗೆ ನಮ್ಮ ದೇಶದ ಸಾಹಿತ್ಯವನ್ನ, ಇತಿಹಾಸವನ್ನ ಬರೆಯಲಿಕ್ಕೆ ಸಹಾಯಕ ಆಗಿದ್ದವು. ಸೊ ಆ ತರದ ಕೃತಿಗಳು ಯಾವ್ಯಾವ ಮಾಹಿತಿಯನ್ನು ಒದಗಿಸಿದವೆ ಅಂತೇಳಿ ನಾವು ನೋಡೋದಾದ್ರೆ, ನೋಡಿ, ಅಶ್ವಘೋಷಣ ಬುದ್ಧ ಚರಿತ. ಅಶ್ವಘೋಷ ಅನ್ನುವಂತ ಕವಿ ಇದ್ದ. ಸೊ ಅವನು ಯಾವ ಕೃತಿ ಬರೆದಿದ್ದಾನೆ? ಬುದ್ಧ ಚರಿತ ಎನ್ನುವಂತ ಕೃತಿಯನ್ನ ಬರೆದಿದ್ದಾನೆ. ಈ ಕೃತಿಯು ಕೂಡ ದೇಶೀಯ ಸಾಹಿತ್ಯ ಆಧಾರವಾಗಿದೆ. ಅಂದ್ರೆ ನಮ್ಮ ದೇಶದ ಸಾಹಿತ್ಯವನ್ನ ರಚನೆ ಮಾಡ್ಕೊಳ್ಳಿಕ್ಕೆ, ಇತಿಹಾಸವನ್ನು ಬರೀಲಿಕ್ಕೆ ಸಾಕಷ್ಟು ನಮಗೆ ಮಾಹಿತಿಯನ್ನ ತಿಳಿಸಿಕೊಡುತ್ತೆ, ಒದಗಿಸುತ್ತೆ ಅಲ್ವಾ. ನೆಕ್ಸ್ಟ್ ಇನ್ನೊಬ್ಬ ಇದ್ದಾನೆ ಕವಿ ಕಲ್ಹಣ. ಈತ ಬರೆದಿರುವಂತ ಕೃತಿ ಯಾವುದು ಅಂದ್ರೆ ರಾಜ ತರಂಗಿಣಿ ಎನ್ನುವಂತಹ ಕೃತಿಯನ್ನು ಬರೆದಿದ್ದಾನೆ. ಇದು ಕೂಡ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ. ಇಲ್ಲಿ ಬರುತ್ತೆ ದೇಶೀಯ ಸಾಹಿತ್ಯ ಎಂದರೇನು, ಅದು ಉದಾಹರಣೆ ಕೊಡ್ರಿ ಅಂತ ಹೇಳ್ಬೋದಲ್ವಾ. ಸೊ ಅವಾಗ ನೀವು ದೇಶೀಯ ಸಾಹಿತ್ಯ ಎಂದರೇನು ಅಂತ ಹೇಳ್ತೀರಿ? ಭಾರತೀಯರಿಂದಲೇ ರಚನೆಗೊಂಡ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ಸೊ ಇದಕ್ಕೆ ದೇಶೀಯ ಸಾಹಿತ್ಯವನ್ನ ರಚನೆ ಮಾಡಲಿಕ್ಕೆ ಸಾಕಷ್ಟು ಆಧಾರಗಳು ಸಹಾಯಕವಾಗುತ್ತವೆ. ಸೊ ಅಂತ ಆಧಾರಗಳನ್ನು ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ ಆಧಾರಗಳು ಅಂತೇಳಿ ಕರಿತೀವಿ. ಈಗ ದೇಶೀಯ ಸಾಹಿತ್ಯ ಆಧಾರಗಳಿಗೆ ಉದಾಹರಣೆ ಕೊಡಿ. ಅಶ್ವಘೋಷಣ, ಬುದ್ಧ ಚರಿತ, ಕಲ್ಹಣನ ಆಯ್ತಾ. ನೆಕ್ಸ್ಟ್ ಇನ್ನೊಂದಿದೆ ಬಾಣನ ಹರ್ಷಚರಿತ,
ಮೊದಲಾದವು. ಆಯ್ತಾ? ಇನ್ನು ಮೊದಲಾದಂತಹ ಕೃತಿಗಳು ನಮಗೆ ಸಾಹಿತ್ಯ, ದೇಶೀಯ ಸಾಹಿತ್ಯವನ್ನ ರಚನೆ ಮಾಡಲಿಕ್ಕೆ ಸಾಕಷ್ಟು ಮಾಹಿತಿಯನ್ನು ಒದಗಿಸುತ್ತವೆ. ಹಾಗಾಗಿ ಇವು ಮುಖ್ಯ ಆಧಾರಗಳಾಗಿವೆ ದೇಶೀಯ ಸಾಹಿತ್ಯ ರಚನೆಗೆ. ಅರ್ಥಾತ್ ಹೇಳ್ತಿರೋದು ಈಗ ನಾವೇನೇನು ತಿಳ್ಕೊಂಡಿರೋದಂದ್ರೆ ಆಧಾರಗಳು ಎಂದರೇನು, ಆಧಾರಗಳು ಎಂದರೇನು, ಆಮೇಲೆ ಚರಿತ್ರೆಯ ರಚನೆಗೆ ಏನ್ ಬೇಕು, ಏನ್ ಬೇಕು, ಚರಿತ್ರೆಯ ರಚನೆಗೆ ಏನ್ ಬೇಕು, ಆಧಾರಗಳು ಬೇಕು ಅಲ್ವಾ? ಅದರ ಆಧಾರಗಳು ಎಂದರೇನು? ಏನ್ ಆಧಾರಗಳು ಅಂದ್ರೆ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು. ವೆರಿ ಗುಡ್. ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನ ನಾವೇನಂತ ಕರಿತೀವಿ? ಆಧಾರಗಳು. ಆಧಾರಗಳು ಅಂತ ಕರಿತೀವಲ್ವಾ? ಆಧಾರಗಳಲ್ಲಿ ಎಷ್ಟು ಬೇಕಾಗುತ್ತೆ? ಎರಡು ವಿಧ. ಯಾವ್ಯಾವು? ಯಾವ ವಿಧಗಳು? ಎರಡು ವಿಧಗಳು. ಎರಡು ವಿಧಗಳು. ಆಧಾರಗಳಲ್ಲಿ ಎರಡು ವಿಧ ಇರ್ತಲ್ವಾ? ದೇಶೀಯ ಸಾಹಿತ್ಯ ಆಧಾರಗಳು, ಎಲ್ಲ ಒಟ್ಟಾಗಿ ಹೇಳ್ಬಿಡ್ರಿ. ನಾನು ನಿಮಗೆ ಕೇಳ್ತೀನಲ್ವಾ? ಆಧಾರಗಳು ಎಂದರೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಅದರಲ್ಲಿ ಎರಡು ವಿಧ ಯಾವುದು ಅಂದ್ರೆ ಸಾಹಿತ್ಯ ಆಧಾರಗಳು, ಪ್ರಾರ್ಥನ ಆಧಾರಗಳು. ಅರ್ಥಾಯ್ತಲ್ಲ? ಸಾಹಿತ್ಯ ಆಧಾರಗಳು, ಪ್ರಾರ್ಥನ ಆಧಾರಗಳು. ಮತ್ತೆ ಸಾಹಿತ್ಯ ಆಧಾರಗಳಿಗೆ ಹೋದ್ರೆ ಅದರಲ್ಲಿ ಎಷ್ಟು ವಿಧ? ಆಧಾರಗಳಲ್ಲಿ ಎರಡು ವಿಧ ಅಲ್ವಾ? ಎರಡು ವಿಧಗಳು ನಾನು ನೀವು ಬರ್ದಿದ್ನಲ್ಲ, ನೀವು ದೇಶೀಯ ಸಾಹಿತ್ಯ ಆಧಾರಗಳು ಅಲ್ವಾ? ಈ ಎರಡು ವಿಧಗಳು ಯಾವ್ಯಾವು? ಸಾಹಿತ್ಯ ಆಧಾರಗಳ ಎರಡು ವಿಧಗಳು ಅಲ್ವಾ? ಸಾಹಿತ್ಯ ಆಧಾರಗಳ ಎರಡು ವಿಧಗಳು. ಅದ್ರಲ್ಲಿ ನಾವು ಇವಾಗ ಮುಂದೆ ತಿಳ್ಕೊಂಡಿದ್ದೀವಿ ದೇಶೀಯ ಸಾಹಿತ್ಯ ಆಧಾರಗಳು ಎಂದರೇನು. ಭಾರತೀಯರಿಂದಲೇ ರಚನೆಗೊಂಡಂತಹ ಸಾಹಿತ್ಯವನ್ನ ನಾವೇನು ಕರಿತೀವಿ? ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಆ ದೇಶೀಯ ಸಾಹಿತ್ಯವನ್ನ ರಚನೆ ಮಾಡಲಿಕ್ಕೆ ನಮಗೆ ದೊರೆತಿರುವಂತಹ ಆಧಾರಗಳನ್ನ ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಹಾಗಾದ್ರೆ ಆ ಆಧಾರಗಳು ಯಾವ್ಯಾವು ಅಂತ ಹೇಳಿದ್ರೆ ಅಶ್ವಘೋಷಣ, ಉದ್ಧಚರಿತ, ಕಲ್ಲಡನ, ರಾಜತರಂಗಿಣಿ, ಬಾಣ, ಹರ್ಷಚರಿತ, ಕೌಟಿಲ್ಯನ ಅರ್ಥಶಾಸ್ತ್ರ ಮೊದಲಾದವು. ಇನ್ನು ಇದಾವು ಸುಮಾರು ಅಲ್ವಾ? ಮೊದಲಾದ ಎಲ್ಲ ಆಧಾರಗಳು ನಮಗೆ ದೇಶೀಯ ಸಾಹಿತ್ಯ ಆಧಾರಗಳಾಗಿವೆ ಅಥವಾ ದೇಶೀಯ ಸಾಹಿತ್ಯವನ್ನ ರಚನೆ ಮಾಡಲಿಕ್ಕೆ ಅತಿ ಹೆಚ್ಚು ಮಾಹಿತಿಯನ್ನು ಒದಗಿಸುತ್ತದೆ. ನೆಕ್ಸ್ಟ್ ಈಗ ಹೋಗೋಣ, ಎರಡನೇ ವಿಧಕ್ಕೆ ಹೋಗೋಣ. ನಾವು ವಿದೇಶೀಯ ಸಾಹಿತ್ಯ ಆಧಾರಗಳು. ಅಗತ್ಯ ಇವಾಗ ವಿದೇಶೀಯ ಸಾಹಿತ್ಯ ಆಧಾರಗಳು ಇದು ಎರಡನೇ ವಿಧ ಅಲ್ವಾ? ಆಯ್ತಾ? ಕಳ್ಸೋಣ. ಕೃಷ್ಣ ಬರ್ಕೊಳ್ತಿದ್ಯಾ? ಈಗ ಸಾಹಿತ್ಯ ಆಧಾರಗಳಲ್ಲಿ ಎರಡನೇ ವಿಧ ವಿದೇಶೀಯ ಸಾಹಿತ್ಯ ಆಧಾರಗಳು. ಇದು ಬರ್ಕೊಳ್ಳಿ, ಈಗ ಎರಡು ಅಂತ ಹಾಕೊಂಡು ವಿದೇಶೀಯ ಸಾಹಿತ್ಯ ಆಧಾರಗಳು ಅಂತ ಬರ್ಕೊಳ್ಳಿ. ಈಗ ವಿದೇಶೀಯ ಸಾಹಿತ್ಯ ಆಧಾರಗಳು ಅಂದ್ರೆ ಏನಂತ ನಮ್ಗೆ ಗೊತ್ತಾಗ್ಬಿಟ್ಟು, ಈಗ ವಿದೇಶೀಯ ನೋಡ್ತೀವಲ್ಲ, ಭಾರತೀಯರಿಂದಲೇ ರಚನೆಗೊಂಡ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂತ ಕರೀತೀವಿ. ಆ ದೇಶೀಯ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ನಮಗೆ ಅನೇಕ ಆಧಾರಗಳು ಬರುತ್ತವೆ. ಸೊ ಅಂತ
ಪುರಾಣ ಈ ತರ ಎಲ್ಲಾ ವಿಷಯಗಳ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ತಿಳ್ಕೊಂಡು ಪುಸ್ತಕಗಳನ್ನ ಬರೆದಿದ್ದಾರೆ ಅಲ್ವಾ. ಸೊ ಆ ಪುಸ್ತಕ ಅಥವಾ ಗ್ರಂಥಗಳನ್ನ ನಾವೇನ್ ಕರಿತೀವಿ ದೇಶೀಯ ಸಾಹಿತ್ಯ ಆಧಾರಗಳು ಅಂತೇಳಿ ಕರಿತಿದ್ದೀವಿ ಆಯ್ತಾ. ಹಾಗಾದ್ರೆ ಈ ತರದ ದೇಶೀಯ ಸಾಹಿತ್ಯ ಆಧಾರಗಳು ಯಾವ್ಯಾವು ಯಾರು ಬರೆದಿದ್ದಾರೆ ಅಂತೇಳಿ ನಾವು ನೋಡೋದಾದ್ರೆ ಮೆಗಾಸ್ತನೀಸ್ ಈತ ಬರೆದಿರುವಂತಹ ಇಂಡಿಕಾ ಎನ್ನುವ ಗ್ರಂಥ ನೆನಪಿಟ್ಕೊಂಡಿದೆ. ಮೆಗಾಸ್ತನೀಸ್ ಎನ್ನುವ ವ್ಯಕ್ತಿ ಬರೆದಿರುವಂತಹ ಗ್ರಂಥ ಯಾವುದು? ಇಂಡಿಕಾ ಎನ್ನುವ ಗ್ರಂಥ. ಇದು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ, ವಿದೇಶಿಯ ಸಾಹಿತ್ಯಕ್ಕೆ ಉದಾಹರಣೆ. ವಿದೇಶಿಯ ಸಾಹಿತ್ಯ ಆಧಾರಗಳಿಗೆ ಉದಾಹರಣೆ ಯಾವ್ದಂತ? ಇಂಡಿಕಾ ಎನ್ನುವ ಗ್ರಂಥ ಅಲ್ವಾ. ನೆಕ್ಸ್ಟ್ ಹುಯೆನ್ಸಾಂಗ್ ಅಂತ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಇವನು ಬರೆದಿರುವಂತಹ ಗ್ರಂಥ ಸಿಯುಕಿ. ಯಾವ ಗ್ರಂಥ ಬರ್ತಾನೆ? ಸಿಯುಕಿ ಎನ್ನುವ ಗ್ರಂಥವನ್ನು ಬರೆದಿದ್ದಾನೆ ಅಲ್ವಾ. ಇದು ಕೂಡ ನಮಗೆ ವಿದೇಶಿಯ ಸಾಹಿತ್ಯ ಆಧಾರವಾಗಿದೆ. ನಮ್ಮ ದೇಶದ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಇದು ಒದಗಿಸಿ ಕೊಡುತ್ತೆ. ನೆಕ್ಸ್ಟ್ ಇನ್ನೊಬ್ಬ ಇದ್ದಾರೆ ಪಾಹಿಯಾನ. ನೋಡಿ ಈತ ಬರೆದಿರುವಂತಹ ಕೃತಿಯ ಗ್ರಂಥ ಯಾವುದು ಅಂತ ಹೇಳಿದ್ರೆ ಗೋ ಕೋ ಕಿ ಅಂತ ಹೇಳಿ ಗ್ರಂಥದ ಕೃತಿಯನ್ನ ಬರೆದಿದ್ದಾರೆ ಆಯ್ತಾ. ಇದು ಕೂಡ ನಮಗೆ ನಮ್ಮ ದೇಶದ ಸಾಹಿತ್ಯ ಅಥವಾ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಸಾಕಷ್ಟು ಮಾಹಿತಿಯನ್ನ ಒದಗಿಸುತ್ತೆ. ಇನ್ನು ಮೊದಲಾದ ಆಧಾರಗಳು ಈ ರೀತಿ ನಮ್ಮ ದೇಶಕ್ಕೆ ಬಂದಂತಹ ಪ್ರವಾಸಿಗಳು, ಬರಹಗಾರರು, ಯಾತ್ರಿಗಳು ಅಲ್ವಾ. ಸೊ ಇವರು ಈ ದೇಶದಲ್ಲಿ ಕೆಲವು ದಿನಗಳ ಕಾಲ ಉಳ್ಕೊಂಡು ಇಲ್ಲಿನ ವಿಷಯಗಳನ್ನು ತಿಳ್ಕೊಂಡು ಏನ್ ಮಾಡಿದ್ದಾರೆ ಗ್ರಂಥಗಳನ್ನ ಕೃತಿಗಳನ್ನ ಬರೆದಿದ್ದಾರೆ. ಸೊ ಅವು ನಮ್ಮ ದೇಶದ ಚರಿತ್ರೆಯ ಬಗ್ಗೆ ಇತಿಹಾಸದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನ ಒದಗಿಸಿ ಕೊಡುತ್ತೆ. ಅರ್ಥಾಯ್ತಾ? ಈಗ ಆಧಾರ ಅಂದ್ರೆ ಏನು? ಆಧಾರಗಳಲ್ಲಿ ಎಷ್ಟು ವಿಧ? ಸಾಹಿತ್ಯ ಆಧಾರಗಳು ಅಂದ್ರೇನು? ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ? ದೇಶೀಯ ಸಾಹಿತ್ಯ ಆಧಾರ ಅಂದ್ರೇನು? ವಿದೇಶಿಯ ಸಾಹಿತ್ಯ ಆಧಾರ ಅಂದ್ರೇನು? ಅವುಗಳಿಗೆ ಉದಾಹರಣೆಗಳು ಅಲ್ವಾ. ಈಗ ಸುಜಾತ ದೇಶೀಯ ಸಾಹಿತ್ಯ ಆಧಾರಗಳಿಗೆ ಉದಾಹರಣೆ ಕೊಡಿ. ಸುಜಾತ ದೇಶೀಯ ಸಾಹಿತ್ಯ ಆಧಾರಗಳಿಗೆ ಉದಾಹರಣೆ ಕೊಡಿ. ಅಶ್ವಘೋಷನ ಬುದ್ಧ ಚರಿತ, ಕಲ್ಹಣನ ರಾಜತರಂಗಿಣಿ, ಬಾಣನ ಹರ್ಷಚರಿತ,
ನೋಡಿ, ಭೂಮಿಯನ್ನು ಅಗೆದು ಹೊರ ತೆಗೆಯಲಾದ ಆಧಾರಗಳು. ಹೀಗೆ ಸಂಶೋಧನೆ ಮತ್ತು ಉತ್ಖನನದ ಮೂಲಕ ಸಂಶೋಧನೆ ಮತ್ತು ಉತ್ಖನನದ ಮೂಲಕ ಫಸ್ಟ್ ಭೂಮಿಯಲ್ಲಿ ಏನ್ ಮಾಡ್ತಾರೆ? ಸಂಶೋಧನೆ ಮಾಡ್ತಾರೆ. ಎಲ್ಲಿ ಸಿಗ್ತವೆ ಆಧಾರಗಳು ನಮಗೆ, ಎಲ್ಲಿ ಭೂಮಿಯ ಒಳಗಡೆ ಎಲ್ಲಿದ್ದಾವೆ ಅಂತ ಸಂಶೋಧನೆ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ಅಲ್ಲಿ ಭೂಮಿಯನ್ನ ಅಗಿತಾರೆ ಅಲ್ವೇನಾ? ಅಗಿದ್ರೆ ಗೊತ್ತಾ ನಿಮಗೆ? ಮಣ್ಣನ್ನು ಹೊರಗೆ ತೆಗೆಯೋದು ಅಲ್ವಾ? ಭೂಮಿಯನ್ನು ತೋಡೋದು ಅಲ್ವಾ? ಸೊ ಹಂಗೆ ಭೂಮಿಯನ್ನ ಅಗದ್ಬಿಟ್ಟು ತೋಡ್ಬಿಟ್ಟು ಏನ್ ಮಾಡ್ತಾರೆ? ಅಲ್ಲಿ ಇರ್ತಕ್ಕಂಥ ಆಧಾರಗಳನ್ನ ಹೊರ ತೆಗಿತಾರೆ. ಸೊ ಹೀಗೆ ಹೊರ ತೆಗೆಯಲಾದಂತಹ ಆಧಾರಗಳನ್ನ ಏನಂತ ಕರೀತಾರೆ? ಪ್ರಾರ್ಥನಾ ಆಧಾರಗಳು ಅಂತ ಕರೀತಾರೆ. ಸಂಶೋಧನೆ ಮತ್ತು ಉತ್ಖನನದ ಮೂಲಕ ಭೂಮಿಯನ್ನು ಅಗೆದು ಹೊರ ತೆಗೆಯಲಾದ ಆಧಾರಗಳನ್ನು ಪ್ರಾರ್ಥನಾಧಾರಗಳು ಎಂದು ಕರೆಯುತ್ತಾರೆ. ಗೊತ್ತಾಯ್ತಾ? ಪ್ರಾರ್ಥನಾ ಆಧಾರಗಳು ಏನಂತ ಹೇಳಿದ್ರೆ ಸಂಶೋಧನೆ ಮತ್ತು ಉತ್ಖನನದ ಮೂಲಕ ಭೂಮಿಯನ್ನು ಅಗೆದು ಹೊರ ತೆಗೆಯಲಾದ ಆಧಾರಗಳನ್ನು ಪ್ರಾರ್ಥನಾಧಾರಗಳು ಎಂದು ಕರೆಯುತ್ತಾರೆ. ಬರ್ಕೊಂಡ್ರೆ ಎಲ್ವಾ? ಬರ್ಕೊಂಡ್ರೆ? ಹಾಗಾದ್ರೆ ಈ ರೀತಿ ಭೂಮಿಯನ್ನು ಅಗೆದು ಹೊರ ತೆಗೆಯಲಾದಂತ ಆಧಾರಗಳು ಯಾವ್ಯಾವ ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ? ಶಾಸನಗಳು. ಪ್ರಾರ್ಥನಾ ಆಧಾರಗಳಿಗೆ ಉದಾಹರಣೆ ಕೊಡಿ ಅಂದ್ರೆ ಬರೀಬೇಕು ಆಯ್ತಾ? ಶಾಸನಗಳು ಮಿಸ್ ಆಗಾದ್ರೆ ಭೂಮಿ ಒಳಗಡೆ ಇದಾವ, ಭೂಮಿ ಮೇಲೆ ಇಲ್ವಾ, ಸಿಕ್ಕಿಲ್ವಾ ಭೂಮಿ ಮೇಲ್ಗಡೆ ಅಂತ ಕೇಳ್ಬಿಡಿ. ಭೂಮಿಯ ಮೇಲೂ ಸಿಕ್ಕಿದಾವೆ, ಕೆಲವೊಂದು ಭೂಮಿಯಲ್ಲೂ ಕೂಡ ಏನಾಗಿದ್ದಾವೆ ಒಳಗಡೆ ಉದಿಗೆ ಹೋಗಿದಾವ ಅಲ್ವಾ? ಸೊ ಅವನ್ನ ಏನ್ ಮಾಡ್ತಾರೆ? ಭೂಮಿಯ ಒಳಗಡೆ ಇರ್ತಕ್ಕಂಥವನ್ನ ಭೂಮಿಯಲ್ಲಿ ಹೊರಗೆ ತೆಗಿತಾರೆ ಅಲ್ವಾ? ಶಾಸನಗಳು. ಆಮೇಲೆ ನಾಣ್ಯಗಳು. ಇವು ಇದಾವ ಭೂಮಿ ಒಳಗಡೆ, ಭೂಮಿಯ ಮೇಲೂ ಸಿಕ್ಕಿದ್ರೆ. ಯಾಕಂದ್ರೆ ರಾಜರ ಕಾಲದಲ್ಲೆಲ್ಲ ಚಿನ್ನ, ತಾಮ್ರದ, ಆಮೇಲೆ ಬೆಳ್ಳಿಯ ನಾಣ್ಯಗಳನ್ನು ಮುದ್ರಿಸಿ ಬಳಸ್ತಾ ಇದ್ರಲ್ಲ, ಅವೇನಾಗಿದ್ದಾವೆ ನಾಣ್ಯಗಳು ಭೂಮಿಯ ಮೇಲೂ ಸಿಕ್ಕಿದಾವೆ, ನಮಗೆ ಭೂಮಿಯ ಒಳಗಡೆನೂ ಸಿಕ್ಕಿದಾವೆ. ಸೊ ಹಂಗಾಗಿ ಭೂಮಿಯನ್ನು ಹೋಗ್ಬಿಟ್ಟು ಅಲ್ಲಿ ಉದ್ಗೋಗಿರುವಂತ ನಾಣ್ಯಗಳನ್ನು ಕೂಡ ಹೊರಗೆ ತೆಗೆಯಲಾಗುತ್ತೆ ಅನ್ನೋದು. ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಅರಮನೆಗಳು. ಆಯ್ತಾ? ಅರಮನೆಗಳು, ಆಮೇಲೆ ಕೋಟೆ ಪತ್ತರಗಳು. ಕೋಟೆಗಳು ಎಲ್ಲಿದೆ? ಕೋಟೆ ಅಂತ ಹೆಸರು ಎಲ್ಲಿದೆ? ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಲ್ವೇನ್ರಾ? ಕೋಟೆಗಳು, ಪತ್ತರಗಳು ಎರಡು ಒಂದೇ. ಕೋಟೆಗಳು, ಪತ್ತರಗಳು. ಆಯ್ತಾ? ಸೊ ಇವೆಲ್ಲವೂ ಕೂಡ ಯಾವ್ದು ಉದಾಹರಣೆ ಕೊಡ್ಬೋದು ನಾವು? ಪ್ರಾರ್ಥನಾ
ನೀವು ಶಿವಮೊಗ್ಗ ಹೆಸರ ಆ ಶಿವಮೊಗ್ಗದಲ್ಲಿ ಶಿವಪ್ಪನಾಯಕ ಅರಮನೆ ಅಂತ ಇದೆ, ಕೋಟೆ ರಸ್ತೆ ಅಂತ ಬರುತ್ತಲ್ಲಿ ಆಯ್ತಾ. ಆ ಅರಮನೆಗೆ ಹೋದ್ರೆ ಅಲ್ಲಿ ಆ ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು, ಹಿಂಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿರುವಂತ ಶಾಸನಗಳನ್ನ ಕಲೆಕ್ಟ್ ಮಾಡಿ ನಿಂತಿದ್ದಾರೆ. ನೀವು ಹೋದ್ರೆ ಚೆನ್ನಾಗಿದೆ, ಅರಮನೆ ನೋಡ್ಬೋದು, ಅಲ್ಲಿರುವಂತ ಶಾಸನಗಳನ್ನ ಕೂಡ ನೋಡ್ಕೊಂಡ್ಬೋದು ಅಲ್ವಾ. ಹೆಂಗಿದಾವೆ ಅಂತ ನಿಮ್ಗೊಂದು ನೋಡಿದಾಗ ಗೊತ್ತಾಗುತ್ತೆ ಶಾಸನ ಅಂದ್ರೆ ಹೋಗಿ. ತಾಳೆಗರಿ ಬರ್ದಿರ್ತಾರ ನೋಡಿದ್ದೀರಾ? ತಾಳೆಗರಿಗಳು ನೋಡಿದ್ದೀರಾ? ಅವೆಲ್ಲ ಈಗ ಎಲ್ಲ ತಾಳೆಗರಿ ಮೇಲೆ ಅವನ್ನ ಕಟ್ಟಿಟ್ಟಿರ್ತಾರೆ ದಾರದಲ್ಲಿ ಅಲ್ವಾ. ಆ ಶಾಸನ ಅಂದ್ರೆ ದೊಡ್ಡದಾಗಿದೆ ಅಲ್ವಾ. ಈ ಶಾಸನ ಅಂತ ಹೇಳಿದ್ರೆ ಏನು? ಕಲ್ಲಿನಲ್ಲಿ ಕೊರೆಯಲ್ಪಟ್ಟಿರುವುದು. ಕಲ್ಲಿನಲ್ಲಿ ಕೊರೆಯಲ್ಪಟ್ಟಿರುವುದು, ಇದನ್ನೇ ನಾವೇನು ಕರಿತೀವಿ? ಶಾಸನ. ಶಾಸನ ಅಂತ ಕರಿತೀವಿ. ನೆನಪಿಟ್ಕೊಂಡ್ರೆ ಶಾಸನ ಎಂದರೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತೀವಿ? ಕಲ್ಲಿನಲ್ಲಿ ಕೊರೆಯಲ್ಪಟ್ಟಿರುವುದು. ಕಲ್ಲನ್ನ ಕೊರೆದು ಅಕ್ಷರಗಳನ್ನ ಏನ್ ಮಾಡಿದ್ದಾರೆ? ಬರ್ದಿದ್ದಾರೆ. ನೋಡಿ ಆ ಥರ ಕಲ್ಲನ್ನ ಏನಾದ್ರು ಕೆಳಗಡೆ ಹಿಂಗೆ ದೊಡ್ಡದಾಗಿ ನಿಲ್ಸಿರ್ತಕ್ಕಂಥ ಕಲ್ಲಾಗಿರ್ಬೋದು ಈ ತರ ಅಲ್ವಾ. ಅಥವಾ ಈಗ ಹಾಸದಲ್ಲಿ ಬಂಡೆಗಲ್ಲು ತರ ಹಿಂಗೆ ಹಾಸದಲ್ಲಿ ಕೆಳಗಡೆ ಸಮುದಾಯ ಅಂತ ಕಲ್ಲಾಗಿರ್ಬೋದು. ಉದಾಹರಣೆಗೆ ಶ್ರವಣಬೆಳಗೊಳ ಅಲ್ಲಿ ಹೋದ್ರೆ ಈ ತರದ ದೊಡ್ಡ ಬಂಡೆ ಕಲ್ಲುಗಳು ಹಿಂಗೆ ಹಾಸ್ತಾ ಇದಾವೆ, ಅದ್ರ ಮೇಲೆ ಅಕ್ಷರಗಳನ್ನ ಕೊರೆದಿದ್ದಾರೆ ಕಲ್ಲಿನ ಮೇಲೆ ನೋಡಿರಾ. ಅಲ್ಲಿ ಈ ತರ ನಿಂತಿರುವಂತ ಕಲ್ಲಿನ ಮೇಲೆ ಕೂಡ ಅಕ್ಷರಗಳನ್ನು ಕೊರೆದಿದ್ದಾರೆ ಕಲ್ಲಿನ ಮೇಲೆ ಅಲ್ವಾ. ಸೊ ಈ ತರದನ್ನ ನಾವೇನಂತ ಕರಿತೀವಿ? ಶಾಸನಗಳು. ಶಾಸನಗಳು ಅಂತ ಕರಿತೀವಿ. ದೊಡ್ಡದಾದ ಕಲ್ಲು ನಿಂತಿರುವಂತ ಕಲ್ಲಾಗಿರುತ್ತೆ, ಅದ್ರ ಮೇಲೆ ಅಕ್ಷರಗಳನ್ನ ಕೋರ್ತಿರುವಂತದ್ದು. ಅಥವಾ ಬಂಡೆಗಳು, ಹಾಸು ಬಂಡೆಗಳು ಅಂತ ಕರಿತೀವಲ್ವಾ. ಸೊ ಅದ್ರ ಮೇಲೆ ಕೂಡ ಏನಾಗಿದೆ? ಅಕ್ಷರಗಳನ್ನ ಕೊರೆದಿರುವಂತದ್ದು. ಆ ತರದನ್ನ ನಾವು ಶಾಸನಗಳು ಅಂದ್ರೆ ಕರಿತೀವಿ. ಈ ಶಾಸನಗಳು ಕೂಡ ನಮಗೆ ನಮ್ಮ ಸಾಹಿತ್ಯವನ್ನ, ನಮ್ಮ ಚರಿತ್ರೆಯನ್ನ, ಇತಿಹಾಸವನ್ನ ಬರ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತದೆ ಅಲ್ವಾ. ಅವು ಶಾಸನ ಯಾರ ಕಾಲದಲ್ಲಿ ಬರೆಸಿದ್ರು, ಯಾವ ಭಾಷೆಯಲ್ಲಿದೆ ಅಲ್ವಾ, ಎಷ್ಟನೇ ಶತಮಾನದಲ್ಲಿ ಅದು ನಿರ್ಮಾಣ ಆಗಿದೆ ಆ ಶಾಸನ ಅನ್ನೋದು ಅಲ್ವಾ. ಯಾರು ಬರೆಸಿದ್ರು ಅಂತ ರಾಜನ ಹೆಸರಾಗಿರ್ಬೋದು, ಹೌದಾನೆ ಅವ್ರ ಕಾಲದಲ್ಲಿದ್ದ ಭಾಷೆ ಆಗಿರ್ಬೋದು ಅಲ್ವಾ. ಒಟ್ಟಾರೆಯಾಗಿ ಅದು ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ರಿಂದ ಹಿಡಿದು ಅದು ರಚನೆಯಾದಂತಹ ಕಾಲದಲ್ಲಿದ್ದಂತಹ ಸಮಾಜದ ಬಗ್ಗೆ ಎಲ್ಲ ಮಾಹಿತಿಯನ್ನು ಏನ್ ಮಾಡುತ್ತೆ ನಮಗೆ ತಿಳಿಸ್ಕೊಡುತ್ತೆ ಅಲ್ವಾ. ಹಾಗಾಗಿ ಶಾಸನಗಳು ಕೂಡ ನಮಗೆ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಅಥವಾ ಬರೀಲಿಕ್ಕೆ ಅತ್ಯಂತ ಹೆಚ್ಚು ಮಾಹಿತಿಯನ್ನ ಒದಗಿಸಿ ಕೊಡುತ್ತೆ. ಉದಾಹರಣೆಗೆ ಈಗ ನಮ್ಮ ಕನ್ನಡ ಭಾಷೆ ಇದೆಯಲ್ವಾ, ನಮ್ಮ ಕನ್ನಡ ಭಾಷೆಯಲ್ಲಿ ಮೊದಲು ದೊರೆತಂತ ಗ್ರಂಥ ಯಾವುದೋ ಶಾಸನ ಯಾವುದು ಹೇಳಿ ಜೊತೆಗೆ? ಅಲಿಮಿಡಿ ಶಾಸನ ಅಲ್ವಾ. ಇದು ಕನ್ನಡ ಭಾಷೆಯಲ್ಲಿ ದೊರೆತಂತ ಮೊದಲ ಶಾಸನ ಅಲ್ವಾ, ಅಲಿಮಿಡಿ ಶಾಸನ. ಹೌದು ನೋಡ್ರ. ಅಂದ್ರೆ ಈ ಶಾಸನ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದು? ಕದಂಬ. ಕದಂಬ ಮನೆತನ. ಕರ್ನಾಟಕವನ್ನ ಆಳ್ವಿಕೆ ಮಾಡುವಂತ ರಾಜ ಮನೆತನಗಳು ಇದಾವಲ್ಲ, ಕದಂಬರು ಅಂತ ಕೇಳಿರಲ್ಲ ಹೆಸರು? ಕೇಳಿದ್ರಿಲ್ಲ? ಕದಂಬರು, ಮೌರ್ಯರು, ರಾಷ್ಟ್ರಕೂಟರು, ಚಾಳುಕ್ಯರು ಕೇಳಿದ್ರಲ್ಲ ಹೆಸರು? ಎಲ್ಲ ರಾಜ ಮನೆತನಗಳು ಅಲ್ವಾ. ಸೊ ಅದರಲ್ಲಿ ಕದಂಬರು ಕೂಡ ಒಂದು ರಾಜ ಮನೆತನ. ಸೊ ಈ ಮನೆತನದ ದೊರೆಯಾದ ಕಾಕುತ್ಸವರ್ಮ ಅನ್ನುವಂತಹ ರಾಜನ ಕಾಲದಲ್ಲಿ ಈ ಅಲಿಮಿಡಿ ಶಾಸನವನ್ನ ಬರೆಸಲಾಗಿದೆ. ಹಾಗಾದ್ರೆ ಈ ಅಲಿಮಿಡಿ ಶಾಸನ ಯಾವ ಭಾಷೆಯಲ್ಲಿದೆ? ಕನ್ನಡ ಭಾಷೆಯಲ್ಲಿ ಇದೆ. ಕದಂಬ ಮನೆತನಕ್ಕೆ ಸೇರಿದೆ. ಕನ್ನಡ ಭಾಷೆಯಲ್ಲಿ ರಚನೆಯನ್ನು ಮಾಡಿದ್ದಾರೆ, ಭಾಷೆಯಲ್ಲಿ ಬರೆದಿದ್ದಾರೆ ಅಲ್ವಾ. ಸೊ ಹಾಗಾಗಿ ಇದು ನಮಗೆ ಕನ್ನಡ ಭಾಷೆ ಪ್ರಾಚೀನ ಕಾಲದಲ್ಲೂ ಕೂಡ ಜನರು ಮಾತನಾಡ್ತಾ ಇದ್ರು. ಕನ್ನಡ ಭಾಷೆಗೂ ಕೂಡ ಸುದೀರ್ಘವಾದ ಇತಿಹಾಸ ಇದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ ಅನ್ನೋದಲ್ವಾ.
ಕಾಲದಲ್ಲಿ ಬಂಗಾರದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, ತಾಮ್ರದ ನಾಣ್ಯಗಳು ಅಲ್ವೇನ್ರ ಈ ರೀತಿ ನಾಣ್ಯಗಳನ್ನು ಬಳಸ್ತಾ ಇದ್ರು. ಸೊ ಆ ನಾಣ್ಯಗಳು ಕೂಡ ಏನಾಗಿದ್ರೆ ಭೂಮಿಯಲ್ಲಿ ಕುಸಿದು. ಸೊ ನೋಡ್ಲಿಕ್ಕೆ ಚಿಕ್ಕದಾಗಿದ್ರು, ಆಕಾರದಲ್ಲಿ ಗಾತ್ರದಲ್ಲಿ ಸಣ್ಣದಾಗಿದ್ರು, ಇತಿಹಾಸ ರಚನೆಗೆ ಇವು ಕೂಡ ಹೆಚ್ಚು ಮಾಹಿತಿಯನ್ನು ಸೊ ಆಗಿನ ಕಾಲದ ಭಾಷೆ, ಧರ್ಮ, ಸಾಹಿತ್ಯ ಅಲ್ವಾ, ಸೊ ಹೀಗೆ ಸಾಮಾಜಿಕ ವ್ಯವಸ್ಥೆ ಬಗ್ಗೆನೂ ಕೂಡ ಹೆಚ್ಚು ಮಾಹಿತಿ ನಮಗೆ ತಿಳಿಸ್ಕೊಡ್ತದೆ ಅನ್ನೋದು. ಸೊ ಈ ನಾಣ್ಯಗಳು ಕೂಡ ಮುಖ್ಯ ಆಧಾರಗಳಲ್ಲಿ ನಮಗೆ ಸಿಗ್ತವ, ಪ್ರಾಚೀನ ಆಧಾರಗಳಲ್ಲಿ ಇತಿಹಾಸ ರಚನೆ ಇದೆ. ಇನ್ನು ಸ್ಮಾರಕಗಳು, ಬಿಜಾಪುರದಲ್ಲಿ ಇರುವಂತ ಗೋಲ್ ಗುಂಬಜ್ ಇದು ಒಂದು ಸ್ಮಾರಕ ಅಲ್ವಾ. ತಾಜ್ ಮಹಲ್ ಆಗ್ರಾದಲ್ಲಿ ಇದೆಯಲ್ಲ, ತಾಜ್ ಮಹಲ್ ಕೂಡ ಒಂದು ಸ್ಮಾರಕ. ಎಕ್ಸಾಂಪಲ್ ತಾಜ್ ಮಹಲ್ ಇದೆಯಪ್ಪ, ಯಾರು ಕಟ್ಟಿದ್ರು? ಯಾರು ಕಟ್ಟಿದ್ರು ತಾಜ್ ಮಹಲ್? ಶಾಜಹಾನ್ ಅಲ್ವಾ. ಮೊಘಲ್ ದೊರೆಯಾದಂತಹ ಶಾಜಹಾನ್ ತನ್ನ ಪ್ರೀತಿಯ ಮಡದಿ ಮಮತಾಜಳಿದ್ದು ಅವ್ರ ಮೇಲೆ ಅವರಿಗೆ ತುಂಬಾ ಪ್ರೀತಿ ಇದ್ದದ್ದು, ಅಂದ್ರೆ ತನ್ನ ಹೆಂಡತಿ ತುಂಬಾ ಇಷ್ಟ ಅವನಿಗೆ. ಸೊ ಅದಕ್ಕೆ ಅವಳ ಹೆಸರು ಅಜರಾಮ ಅವರ ಇರಬೇಕು, ಎಲ್ಲರೂ ಮುಂದೂ ಕೂಡ ನೆನಪಿಕೊಳ್ಬೇಕು. ಅವನು ಏನ್ ಮಾಡ್ದ, ಅವಳ ಪ್ರೀತಿಯ ನೆನಪಿಗಾಗಿ ತಾಜ್ ಮಹಲ್ ಕಟ್ಟಿಸಿದ. ನೋಡಿ ಆ ತಾಜ್ ಮಹಲ್ ಅಂದ ತಕ್ಷಣ ನಮಗೆ ಈ ಕಟ್ಸಿದವ್ರು ಯಾರು, ಅವ್ನು ಯಾವ ಮನೆತನ ಸಂಬಂಧಪಟ್ಟವನು, ಯಾಕೆ ಕಟ್ಸಿದ, ಎಲ್ಲಿ ಕಟ್ಸಿದ, ಎಷ್ಟೇ ಕಾಲದಲ್ಲಿ ಕಟ್ಸಿದ, ಅಥವಾ ಎಷ್ಟು ಇಸ್ವಿ ಅಲ್ವಾ. ಸೊ ಹಿಂಗೆ ನಮ್ಗೆ ಏನಾಗುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತದೆ ಅಲ್ವಾ. ಸೊ ಹೀಗೆ ಸ್ಮಾರಕಗಳು ಕೂಡ ನಮಗೆ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿ ಕೊಡುತ್ತದೆ ಅನ್ನೋದು. ಇನ್ನು ಕೋಟೆಗಳು, ಅರಮನೆಗಳು, ಕೋಟೆಗಳು, ಮೈಸೂರು ಅರಮನೆ ನೋಡಿದ್ರೆ ದೂರಲ್ಲಿ ಹೋಗೋದಿಲ್ಲ. ಮೈಸೂರು ಅರಮನೆಯನ್ನ ಎಷ್ಟು ಚೆನ್ನಾಗಿತ್ತಲ್ಲ, ದೊಡ್ಡದಾಗಿ ಯಾವ ಕಡೆ ಹೋಗಿ ಯಾವ ಕಡೆ ಬರೋದು ಅಂತ ಗೊತ್ತಾಗೋದಿಲ್ಲ, ಅಷ್ಟು ದೊಡ್ಡದೈತಲ್ವಾ. ಅದು ಹೆಂಗ್ ಉಟ್ಕೊಳ್ತು, ಮೈಸೂರು ಒಡೆಯರ ಆಳ್ವಿಕೆ ಹೆಂಗ್ ಸ್ಟಾರ್ಟ್ ಆಯ್ತು, ಯಾವ ಎಲ್ಲ ಒಡೆಯರು ಈ ಮನೆತನದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅಲ್ವಾ ಅಂತೆಲ್ಲ ಅರಮನೆ ಏನಾಗುತ್ತೆ, ಅರಮನೆಯ ಬಗ್ಗೆ ಇತಿಹಾಸವನ್ನೇ ನಮಗೆ ತಿಳಿಸಿಕೊಡುತ್ತದೆ ಅಲ್ವಾ. ಸೊ ಅದಕ್ಕೆ ಅರಮನೆಗಳು ಕೂಡ ನಮಗೆ ಇತಿಹಾಸ ರಚನೆಗೆ ಆಧಾರಗಳಾಗಿವೆ ಅನ್ನೋದು. ಇನ್ನು ಕೋಟೆಗಳು, ಬಿದರಿಯ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ ಅಲ್ವಾ. ಚಿತ್ರದುರ್ಗದಲ್ಲಿ ಕಲ್ಲಿನ ಕೋಟೆ ಇತ್ತು, ಅಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು, ಆ ಕೋಟೆಯ ಮೇಲೆ ಯಾರು ದಾಳಿ ಮಾಡಿದ್ರು ಹೋಗ್ತಾರೆ. ಹಿಂಗೆ ಏನಾಗುತ್ತೆ, ಇಡೀ ಕೋಟೆಗಳು ಕೂಡ ನಮಗೆ ಮಾಹಿತಿಯನ್ನ ತಿಳಿಸ್ತವೆ, ಇತಿಹಾಸವನ್ನ ತಿಳಿಸ್ತವೆ ಅಲ್ವಾ. ಸೊ ಹಿಂಗೆ ಇತಿಹಾಸಕಾರರು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಅರಮನೆಗಳು, ಕೋಟೆ, ಕೊತ್ತಲಗಳನ್ನೆಲ್ಲ ಬಳಸ್ಕೊಂಡ್ಬಿಟ್ಟು ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಏನ್ ಮಾಡ್ತಾರೆ, ಇತಿಹಾಸವನ್ನ ಬರೀತಾರೆ. ಹಾಗಾಗಿ ಇವೆಲ್ಲವನ್ನೂ ಕೂಡ ನಾವು ಏನಂತ ಕರಿತೀವಿ, ಪ್ರಾರ್ಥನಾ ಆಧಾರಗಳು ಕರಿತೀವಿ. ಇವು ಕೂಡ ಇತಿಹಾಸ ರಚನೆಗೆ ಸಹಾಯಕ ಮಾಡುತ್ತದೆ. ನೆಕ್ಸ್ಟ್ ಹುಡುಕಿದನ್ನ